ರೀ ನಮಸ್ತೆ ರೀ. ಇವತ್ತು ಚಾತುರ್ಮಾಸ ಏಕಾದಶಿ ಅಲ್ರಿ, ದೊಡ್ಡ ಏಕಾದಶಿ. ಇವತ್ತು ಎಲ್ಲರೂ ಏಕಾದಶಿ ಉಪವಾಸ ಮಾಡ್ತಾರೆ. ಇದು ಮಹತ್ವ ಎಷ್ಟದ ಅಂದ್ರೆ ಭಾಳ ಮಹತ್ವ ಅದ. ಚಾತುರ್ಮಾಸ ಇವತ್ತಿಂದ ಸ್ಟಾರ್ಟ್ ಆಯಿತು. ಇವತ್ತು ನಾಳಿಂದ ನಾವು ದ್ವಾದಶಿಗೆ ದಾನ ಕೊಡೋದು, ದಾನ ಧರ್ಮ, ಆಮೇಲೆ ಎಲ್ಲ ಮುತ್ತೈದೆಯರು ಗುಡಿ ತುಂಬ್ತೇವೆ. ಈ ಥರ ಹಿಂಗಾಗಿ ದ್ವಾದಶಿ ಎಷ್ಟು ಮುಖ್ಯ ಅಲ್ರಿ. ಇವತ್ತಿಂದ ರಂಗೋಲಿ ಹಾಕೋದು, ಹಿಡಿಯೋದು, ಆಮೇಲೆ ದೇವರಿಗೆಲ್ಲ ತುಳಸಿಗೆ ನೀರು ಹಾಕೋದು. 4 ತಿಂಗಳು ಭಾಳ ಚಂದ ಇರ್ತದಲ್ರಿ. ಚಾತುರ್ಮಾಸದ ಮಹತ್ವ ಎಷ್ಟಿರ್ತದಲ್ರಿ. ನಾನು ಬೆಳಗ್ಗೆ ಲಘು ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿರಿ. ಆಮೇಲೆ ಮಗಳಿಗೆ ಸಾಬುದಾನಿ ಕಿಚಡಿ ಮಾಡಬೇಕಾಗಿತ್ತು. ಯಾಕಂದರೆ ಇವತ್ತಿಗೆ ಕಾಲೇಜ್ ಇತ್ತು, ಸುಟಿ ಇದ್ರಿಕ್ಕಿಲ್ಲ ಆಕೆಗೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು, ಆದರೂ ನನ್ನ ಮಗಳಿಗೆ ರಜಾ ಇದ್ರಿಕ್ಕಿಲ್ಲ. ಆಕೆಗೆ ಸಾಬುದಾನಿ ಕಿಚಡಿ ಮಾಡಿ ಆಮೇಲೆ ನಾನು ದೇವ್ರದ್ದು ಮಾಡ್ಕೋತ ಕೂತ್ರೆ ನಡೀತದೆ. ಯಾಕಂದ್ರೆ ದೇವ್ರದ್ದು ನಂದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಆಕೆಗೆ ಸ್ವಲ್ಪ ಡಪ್ಪಿ ಕಟ್ಟಿ ಆಕೆಗೆ ತಿನ್ಲಿಕ್ಕೆ ಕೊಟ್ಟು ಆಮೇಲೆ ನಾನು ದೇವ್ರ ಮುಂದೆ ಬಂದೆ. ದೇವ್ರ ಮುಂದೆಲ್ಲ ರಂಗೋಲಿ ಹಾಕೋದಾಯಿತು. ರಂಗೋಲಿ ಹಾಕೋದಾದ್ಮೇಲೆ ಸ್ವಲ್ಪ ಹನುಮಾನ್ ಚಾಲೀಸ್ ಓದ್ತೀನಿ. ನಾಳೆ ಆಮೇಲೆ ಉಡಿ ತುಂಬುವುದೆಲ್ಲ ನಾನು ಸಂಕಲ್ಪ ಮಾಡಿಟ್ಟೆ. ರಂಗೋಲಿ ಹಾಕೋದು ಸಂಕಲ್ಪ ಮಾಡಿ ರಂಗೋಲಿ ಹಾಕ್ತೀನಿ ರೀ. ಹಾಕಿ ಆಮೇಲೆ ಮತ್ತು ನನಗೆ ಇವತ್ತು ವಿಠೋಬನ ಗುಡಿಗೆ ಹೋಗೋದು ಇತ್ತು. ಹೀಗಾಗಿ ಲಘು ಕೆಲಸ ಮುಗಿಸ್ಕೋಬೇಕಾಗಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೆ. ಅವ್ರು ಏಕಾದಶಿ ಮಾಡಲ್ಲ, ಅದಕ್ಕೆ ಅವ್ರಿಗೆ ಊಟ ಮಾಡೋದಿಲ್ಲ, ಅವಲಕ್ಕಿ ತಿಂದರೆ ನಡೀತದೆ ಅಂತೇಳಿ ಅವಲಕ್ಕಿ ಮಾಡಿದ್ದೆ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಅನ್ನೋಷ್ಟ್ರೊಳಗೆ ಎಲ್ಲ ಬಟ್ಟೆದೆಲ್ಲ ಮುಗಿಸ್ಕೊತಾನೆ ಅಂದ್ರೆ 11 ಆಯ್ತು ರೀ. 11 ಸ್ವಲ್ಪ ಫೋನ್ ಅದು ಇತ್ತು, ಫೋನ್ನಾಗ ಅದು ಎಲ್ಲ ಮಾತಾಡಿ ಮಾಡಿ 12 ಗಂಟೆಗೆ ನಾನು ವಿಠೋಬನ ಗುಡಿಗೆ ಹೋದೆ. ಇಲ್ಲಿ ನೋಡ್ರಿ ನಮ್ದು ಸಿ ವಿ ಟಿ ದುರ್ಗದ ಬೈಲು, ಅದು ವಿಠೋಬನ ಗುಡಿಯಲ್ಲೇ ದುರ್ಗದ ಬೈಲು ಹತ್ರ ಬರ್ತದೆ. ಹಿಂಗಾಗಿ ಇದೆಲ್ಲಿ ಇವತ್ತು ಬುಧವಾರ ದುರ್ಗದ ಬೈಲು ಬಂದಿತ್ತು. ಭಾಳ ಅಂಗಡಿ ಏನು ಓಪನ್ ಇದ್ರಿಕ್ಕಿಲ್ಲ. ಹೀಗಾಗಿ ನನಗೆ ಇವತ್ತು ಸ್ವಲ್ಪ ಬಳಿನೂ ಬೇಕಾಗಿತ್ತು, ಬಳಿನೂ ತೊಗೊಂಡಂಗೆ ಆಯಿತು, ಮತ್ತು ಗುಡಿಗೆ ಹೋಗಿ ಬಂದಂಗೂ ಆಯ್ತು ಅಂತ ಹೇಳಿ ಹೋಗಿದ್ದೆ. ಇಷ್ಟು ಮಳೆ ಒಳಗೆ ನಮ್ಮದು ದುರ್ಗದ ಬೈಲು ಎಷ್ಟು ಚಂದ ಅನ್ನಿಸ್ತದೆ ನೋಡ್ರಿ. ಇಲ್ಲಿ ಇದು ವಿಠೋಬನ ಗುಡಿಗೆ ಬಂದೆ ನೋಡ್ರಿ. ಬಂದಾದಮೇಲೆ ಅಲ್ಲಿ ಹೋಗಿ ಆಮೇಲೆ ಮತ್ತೆ ಹೋಗ್ಬೇಕಾದ್ರೆ ಬಳಿ ಅಲ್ಲೇ ನೋಡ್ರಿ ಹೂವಿಂದ ನಮ್ಮದು ಹೂವಿನ ಬಳ್ಳಿ ಹುಬ್ಬಳ್ಳಿ ಎಷ್ಟು ಚಂದ ಹೂವು ಅಂದಿರಿ. ಭಾಳ ಚಂದ ಬಂದಿದ್ದು ಹೂ. ಮತ್ತು ಹೂ ತೊಗೊಂಡು ಆಮೇಲೆ ನಾನು ಹೂವು ಹಣ್ಣು ಅದೆಲ್ಲ ತೊಗೊಂಡು ಬರಬೇಕಾದ್ರೆ ವೆಂಕಪ್ಪನ ಗುಡಿ ಹತ್ತದ್ರಿ. ಹಳೇದು ಗುಡಿ ಅದು. ಇಷ್ಟು ಚಂದದ ಅಂದ್ರೆ ಭಾಳ ಚಂದದ ರೀ. ವೆಂಕಪ್ಪನ ಗುಡಿಗೆ ಹೋಗಲಿಕ್ಕೆ ಅಷ್ಟು ನೀವು ಅಲ್ಲೇ ದುರ್ಗದ ಬೈಲಿಗೆ ಹೋದಾಗ ಒಮ್ಮೆ ನೀವು ವೆಂಕಪ್ಪನ ಗುಡಿಗೆ ಹೋಗಿ ಬರ್ರಿ, ನೋಡಲಿಕ್ಕೆ ಎಷ್ಟೇ ಚಲೋ ಅನ್ನಿಸ್ತದೆ. ಅಲ್ಲಿ ಎಷ್ಟು ಮೂರ್ತಿ ಸಣ್ಣದದ ಅಂದ್ರೆ ಅಷ್ಟು ಚಂದದ. ಆಮೇಲೆ ಬಳೆ ಅಂಗಡಿಗೆ ಹೋಗಿ ಬಳೆ ಅದು ಎಲ್ಲ ತೊಗೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮತ್ತು ನಮ್ಮ ಗೂಡಿಗೆ ನಮ್ಮ ಪಯಣ. ಮತ್ತು ನಮ್ಮ ಮನೆಗೆ ನಾವು ಬಂದೇರಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆಮೇಲೆ ಸಾಬುದಾನಿ ಅದು ತಿಂದು ಮಾಡಿ ಮತ್ತು ಆಮೇಲೆ ಸಂಜೆ ಬೆನ್ನಿ ತೆಗಿಬೇಕಾಯ್ತು. ಬೆನ್ನಿ ತೆಗೆದೆ ಸಂಜೆ ಮುಂದೆ ಆಮೇಲೆ ಬೆನ್ನಿ ತೆಗಿಬೇಕಾಗಿತ್ತು ರೀ. ಬೆನ್ನಿ ತೆಗೆದು ಕಾಶಿ ಅದೆಲ್ಲ ಆಯ್ತು. ಅದಾದಮೇಲೆ ಮತ್ತು ರಾತ್ರಿ ಬೇಕಲ್ರಿ ಹೊಟ್ಟೆಗೆ ಉಪವಾಸ ಇದ್ದರೂ ಏನಾದರೂ ಸ್ವಲ್ಪ ಲೈಟಾಗಿ ಏನಾರ ಬೇಕಂಥೇಳಿ ಬೆನ್ನಿ ಕಾಯಿಸಿಟ್ಟೆ. ಕಾಯಿಸಾದ್ಮೇಲೆ ಬೆಳಗ್ಗೆದ್ದು ನಮ್ಮದು ಸಾಬುದಾನಿ ಉಳಿದಿತ್ತು. ಅದನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ಶೇಂಗಾ ಇದ್ದು ರೀ, ಶೇಂಗಾ ಮಿಕ್ಸರ್ ಮಾಡಿದ್ದೆ. ಅದನ್ನ ಹಾಕಿ ವಡೆ ಕರದೆ ರೀ. ಇಷ್ಟು ಮಸ್ತ್ ಬಂದು ಭಾರಿ ರುಚಿ ಬಂದು ರೀ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.